ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿ ಶಾಸ್ತ್ರವ ಓದಿದೊಡೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆರು ಶಾಸ್ತ್ರವ ನೋದಿದೊಡಿಲ್ಲ, ನೂರಾರು ಪುರಾಣ ಮುಗಿಸಿದರಿಲ್ಲ. ಆರು ಶಾಸ್ತ್ರವ ನೋದಿದರಿಲ್ಲ, ನೂರಾರು ಪುರಾಣ ಮುಗಿಸಿದರಿಲ್ಲ. ಸಾರ ನ್ಯಾಯ ಕಥೆಗಳ ಪೆಳಿದರಿಲ್ಲ, ಧೀರನಾಗಿತ ಪೇಳಿದರಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾರಿಯ ಭೋಗ ಅಳಿಸಿದರಿಲ್ಲ, ಶರೀರ ಸುಖವನು ಬಿಡಿಸಿದರಿಲ್ಲ. ನಾರಿಯ ಭೋಗ ಅಳಿಸಿದರಿಲ್ಲ, ಶರೀರ ಸುಖವನು ಬಿಡಿಸಿದರಿಲ್ಲ. ನಾರದ ವರದ ನಾರದ ವರದ ಪುರಂದರ ವಿಠಲನ, 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 ನಾರದ ವರದ ಪುರಂದರ ವಿಠಲನ. ಸೇರಿಕೊಂಡು ತಾ ಪಡೆಯುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ. ಪರಿ ಶಾಸ್ತ್ರವನೋದಿದೊಡೇನು ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಸ್ಮಹೇ. ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ, ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ನಾವು ಇದುವರೆಗೆ ಭಗವದ್ಗೀತಾ ಜ್ಞಾನ ಅಭ್ಯಾಸದ 44 ಶ್ಲೋಕಗಳವರೆಗೆ ಬಂದಿದ್ದೇವೆ. 2ನೇ ಅಧ್ಯಾಯ ಸಾಂಖ್ಯಯೋಗ. ವ್ಯವಸ್ಥಾತ್ಮಕ ದೃಷ್ಟಿಯಿಂದ ಭಗವಂತನು ಮಾಡಿರುವ ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ 2ನೇ ಅಧ್ಯಾಯವನ್ನು ಪುನರಾವಲೋಕನ ಮಾಡುತ್ತಿದ್ದೇವೆ. ಈ ವ್ಯವಸ್ಥೆಯಲ್ಲಿ ಪ್ರತಿ ದೇಹದೊಳಗೂ ದೇಹಿ ಎಂಬುವನಿದ್ದಾನೆ. ಆ ದೇಹಿಯ ಒಳಗೆ ಸತ್ಯ ವಸ್ತುವು ಇದೆ. ಆ ಸತ್ ವಸ್ತುವನ್ನೇ ತತ್ ಎಂಬುದರಿಂದ ಗುರುತಿಸುತ್ತಾರೆ. ಓಂಕಾರ
ಪ್ರಣವನಾದದ ಜೊತೆಯಲ್ಲಿ ಸೇರಿ ಓಂ ತತ್ ಸತ್ ಆಗಿದೆ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎಂಬುದೆಲ್ಲವೂ ಸತ್ ಪದದ ಮೇಲೆ ಆಧಾರಿತವಾಗಿದೆ. ಹೀಗೆ ಸತ್ ತತ್ ಮತ್ತು ಓಂಗಳನ್ನು ಸೇರಿಸಿ ನಾವು ಸತ್ಯವಸ್ತುವನ್ನು ತಿಳಿದುಕೊಳ್ಳಬೇಕು. ಆ ಸತ್ಯವಸ್ತುವಿಗೆ ವೇದ ಮತ್ತು ಉಪನಿಷತ್ಗಳಲ್ಲಿ ಬ್ರಹ್ಮ ಪದವನ್ನು ಸಾಂಕೇತಿಕವಾಗಿ ಸೂಚಿಸುತ್ತಾರೆ. ಆಧ್ಯಾತ್ಮ ಗ್ರಂಥಗಳಲ್ಲಿ, ಪುರಾಣಾದಿ ಕಥೆಗಳಲ್ಲಿ ಆತ್ಮಪದವನ್ನು ಆ ಬ್ರಹ್ಮನಿಗೆ ಸಮಾನಾರ್ಥಕವಾದ ಭಾಷೆಯಲ್ಲಿ ಉಪಯೋಗಿಸುತ್ತಾರೆ. ಮತ್ತು ಪುರುಷ ಎಂಬ ಪದವು ರೂಢಿಯಲ್ಲಿ ಬಂದಿರುವಂತಹ ಬ್ರಹ್ಮ ಮತ್ತು ಆತ್ಮನಿಗೆ ಇರುವಂತಹ ಪುರುಷ ಎಂಬ ಪದವು ಆತ್ಮನನ್ನೇ ತೋರಿಸುತ್ತದೆ. ಬ್ರಹ್ಮನಾಗಲಿ ಆತ್ಮನಾಗಲಿ ಪುರುಷನಾಗಲಿ ಮೂರೂ ಶಕ್ತಿಯ ಸಂಕೇತವೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಆದಿಮೂಲನಾದ ಮಹಾವಿಷ್ಣುವು ಬ್ರಹ್ಮ, ಆತ್ಮ ಮತ್ತು ಪುರುಷ ಪದಗಳಿಂದ ಪರಿಚಯಿಸಲ್ಪಟ್ಟಾಗ ಪರಬ್ರಹ್ಮ, ಪರಮಾತ್ಮ ಮತ್ತು ಪರಮಪುರುಷ ಎಂಬುದಾಗಿ ನಾವು ತಿಳಿದುಕೊಂಡೆವು. ಈ ಪರಮಾತ್ಮನು ಪ್ರತಿಯೊಂದು ದೇಹದೊಳಗೂ ದೇಹಿಯ ಒಳಗೂ ಸತ್ ರೂಪದಲ್ಲಿ ಇರುತ್ತಾನೆ. ಅವನೇ ಸತ್ಯನೆಂದೆನಿಸಿಕೊಂಡಿದ್ದಾನೆ. ಹಾಗಾಗಿ ಯಾವ ಜೀವಗಳಲ್ಲೆಲ್ಲದರಲ್ಲೂ ಇರುವಂತಹ ಸದ್ ವಸ್ತು ಇದೆಯೋ ಆ ಸತ್ ವಸ್ತುವನ್ನೇ ಸತ್ಯವೆಂಬುದಾಗಿಯೂ ಮತ್ತು ಪರಮಾತ್ಮ ಆತ್ಮನೆಂಬುದಾಗಿಯೂ ವೇದ ಉಪನಿಷತ್ಗಳಿಂದ ಮತ್ತು ಶಾಸ್ತ್ರಗಳಿಂದ ಬಂದಿರುವಂತಹ ಈ ಒಂದು ಸಿದ್ಧಾಂತವನ್ನು ಆದಿಶಂಕರರು ನಿರ್ಗುಣ ನಿರಾಕಾರದ ಪರಬ್ರಹ್ಮನ ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟು ಸಿದ್ಧಾಂತವನ್ನು ಮತ್ತು ವ್ಯಾಕರಣ ಗ್ರಂಥಗಳನ್ನು, ಪ್ರಕರಣ ಗ್ರಂಥಗಳನ್ನು ಬರೆದು ಶಬ್ದಾರ್ಥ ವಾಚ್ಯಾರ್ಥಗಳ ಒಂದಿಗೆ ನಮಗೆ ಹಾದಿಯನ್ನು ಸುಲಭ ಮಾಡಿಕೊಟ್ಟಿರುತ್ತಾರೆ. ಶಂಕರರ ಸಿದ್ಧಾಂತವನ್ನು ಸರಿಯಾಗಿ ನೋಡಿದಾಗ ಬುದ್ಧಿಯೋಗದ ಮಹಿಮೆಯೇ ಮತ್ತು ಜ್ಞಾನ ಮಾರ್ಗದ ಮಹಿಮೆಯೇ ಅತ್ಯುತ್ಕೃಷ್ಟವಾದುದೆಂಬುದಾಗಿ ತಿಳಿದು ಬರುತ್ತದೆ. ಎಲ್ಲರೂ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜೀವಿಗಳು ಬುದ್ಧಿಯ ವಿಷಯದಲ್ಲಿ ಶಂಕರರ ಸ್ತರದಲ್ಲಿ ಮೇಲ್ದರ್ಜೆಯಲ್ಲಿ ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಲಾಗದೇ ಇರುವುದರಿಂದ ನಮಗೆ ಅದು ಜ್ಞಾನ ಮಾರ್ಗವು ಅತ್ಯಂತ ಜಟಿಲವಾಗಿಯೂ ಕ್ಲಿಷ್ಟವಾಗಿಯೂ ಕಂಡುಬರುತ್ತದೆ. ಇದನ್ನು ಮನಗಂಡಂತಹ ಶೇಷಾವತಾರಿಯಾಗಿರುವಂತಹ ಶ್ರೀರಾಮಾನುಜರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಾಡಿ, ಶಂಕರರೂ ಭಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರುವುದಾದರೂ ಜ್ಞಾನ ಸಹಿತವಾದ ಭಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಮುಮುಕ್ಷುತ್ವ ಮತ್ತು ಮೋಕ್ಷಕ್ಕೆ ಗುರಿಯನ್ನು ಇಟ್ಟುಕೊಂಡು ಆಧ್ಯಾತ್ಮ ಪ್ರವೇಶವನ್ನು ಮಾಡಬೇಕೆಂಬುದಾಗಿ ತಿಳಿಸಿದ ಶಂಕರರ ಸಿದ್ಧಾಂತವನ್ನು ಶ್ರೀರಾಮಾನುಜರು ಇನ್ನೂ ಸರಳಗೊಳಿಸಿದ್ದಾರೆ. ಭಕ್ತಿಯನ್ನೂ ಸೇರಿಸಿ ಭಕ್ತಿ ಪ್ರಾಧಾನ್ಯವನ್ನು ಮಾಡಿ
ಆದಿಶಂಕರರು ತಿಳಿಸಿದ ಜ್ಞಾನ ಮಾರ್ಗವನ್ನೇ ಭಕ್ತಿ ಎಂಬ ಕರ್ಮದ ಮೂಲಕ ನೀವು ಪಡೆದುಕೊಳ್ಳಬಹುದು. ಭಕ್ತಿಗೂ ಪರಮಾತ್ಮನು ಒಲಿಯುವನು, ಜ್ಞಾನಿಗೂ ಪರಮಾತ್ಮನು ಒಲಿಯುವನು. ಪರಮಾತ್ಮನೇ ತಿಳಿಸಿರುವಂತೆ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಎಂಬ 4 ಪ್ರಕಾರದ ಭಕ್ತರುಗಳ ಗುಂಪುಗಳನ್ನು ಪರಮಾತ್ಮನು ಎಂದಿಗೂ ಸಮನಾದ ದೃಷ್ಟಿಯಿಂದ ಸ್ವೀಕರಿಸುವನು ಎಂಬ ಅರ್ಥದಲ್ಲಿ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮಾತ್ಮನನ್ನು ಆದಿಶಂಕರರು ಹೇಗೆ ಜ್ಞಾನ ಮಾರ್ಗದಿಂದ ತೋರಿಸಿಕೊಟ್ಟರೋ ಅದೇ ರೀತಿ ಸಗುಣ ಸಾಕಾರನಾದ ಮಹಾವಿಷ್ಣುವನ್ನು ಶ್ರೀರಾಮಾನುಜರು ಜನಸಾಮಾನ್ಯರಿಗೆ ಹತ್ತಿರದ ಮಾರ್ಗವೆಂಬುದಾಗಿಯೂ ಸುಲಭವಾದ ಮಾರ್ಗವೆಂಬುದಾಗಿಯೂ ಬುದ್ಧಿಶಕ್ತಿಗಳ ಅತಿಯಾಗಿ ಇಲ್ಲದಿದ್ದರೂ ನೀವು ಈ ಮಾರ್ಗದಲ್ಲಿ ಮುಂದುವರಿಯಬಹುದೆಂಬ ಅಭಯಗಳನ್ನು ತಮ್ಮ ಜೀವಿತ ಕಾಲದಲ್ಲಿಯೇ ತೋರಿಸಿ ಸರಳಗೊಳಿಸಿದ್ದಾರೆ. ಈ ದಿಶೆಯಲ್ಲಿ ಯೋಚಿಸಿದಾಗ ಈ ಭಾರತ ವರ್ಷದಲ್ಲಿ ಭಾರತೀಯರು ಅತ್ಯಂತ ಪುಣ್ಯಶಾಲಿಗಳು. ವೇದ ಉಪನಿಷತ್ತುಗಳನ್ನು ಸರಳಗೊಳಿಸಿದ ವ್ಯಾಸ ಮಹರ್ಷಿ ಮಹಾಭಾರತ ಗ್ರಂಥವನ್ನು, ಭಗವದ್ವಾಣಿಯಾಗಿರುವಂತಹ ಭಗವದ್ಗೀತೆಯನ್ನು ನಮಗೆ ಕರುಣಿಸಿದರೆ ಅವುಗಳನ್ನು ಇನ್ನೂ ಸರಳಗೊಳಿಸಿ ಆದಿಶಂಕರರು ಜ್ಞಾನ ಮಾರ್ಗವನ್ನು ಕರುಣಿಸಿದ್ದಾರೆ. ಅವುಗಳಾವುವೂ ಸಾಮಾನ್ಯನಿಗೆ ನಿಲುಕುವುದಿಲ್ಲವೆಂಬ ಭಾವದಿಂದ ಶ್ರೀರಾಮಾನುಜರು ಭಾವ ಮತ್ತು ಭಕುತಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಗಮನವನ್ನು ಹರಿಸಿ ಅವರ ಜೀವಿತ ಕಾಲದಲ್ಲಿ ಆದಿಮೂಲನಾದ ಮಹಾವಿಷ್ಣುವನ್ನು ಸಗುಣ ಸಾಕಾರನಾಗಿ ನಮ್ಮಗಳ ಬಳಿಗೆ ಹತ್ತಿರಕ್ಕೆ ತಂದುಕೊಟ್ಟಿರುತ್ತಾರೆ. ಬುದ್ಧಿಯೋಗದ ಮಹಿಮೆ ಆಚಾರ್ಯತ್ರಯರಿಂದಲೂ ನಮಗೆ ತಿಳಿದು ಬರುತ್ತದೆ. ಮಧ್ವರು ವಿಶಿಷ್ಟಾದ್ವೈತ ಅದ್ವೈತಗಳಿಗಿಂತಲೂ ದ್ವೈತ ಭಾವದಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಧ್ಯಾನ ಮಾರ್ಗಕ್ಕೂ ಭಕ್ತಿ ಮಾರ್ಗಕ್ಕೂ ಜ್ಞಾನ ಮಾರ್ಗಕ್ಕೂ ಇನ್ನೂ ಸುಲಭವಾದ ಮಾರ್ಗವೆಂಬುದಾಗಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಆಚಾರ್ಯತ್ರಯರುಗಳ ಸಹಾಯವನ್ನು ಎಂದಿಗೂ ಮರೆಯಲಾಗದಂತಹ ಉಪಕಾರಗಳೆಂದು ಉಪಕೃತರಾದವರೆಂದು ನಾವುಗಳು ಇಂದು ತಿಳಿದುಕೊಳ್ಳಬೇಕು. ಅಭಿಪ್ರಾಯ ಭೇದಗಳು ಪರಮಾತ್ಮನ ಕಡೆಗೆ ಹೋಗುತ್ತಿರುವ ಮಾರ್ಗವನ್ನೇ ಬದಲಿಸಬಾರದು. ಪರಮಾತ್ಮನೆಂಬ ಗುರಿಯನ್ನು ತಪ್ಪಿಸಬಾರದು. ಯಾವ ಪಥದಲ್ಲಿ ಹೋದರೂ ಪರಮಾತ್ಮನೇ ನಮ್ಮ ಗುರಿ. ಪಥ ಎಷ್ಟೇ ಸರಳವಾಗಿದ್ದರೂ ಸುಲಭವಾಗಿದ್ದರೂ ಸುಖಕರವಾಗಿದ್ದರೂ ಅಲ್ಲಿಯೇ ತಂಗುವಂತಹ ಮನೋಭಾವವನ್ನಾಗಲಿ ಬುದ್ಧಿಯನ್ನಾಗಲಿ ಬೆಳೆಸಿಕೊಳ್ಳಬಾರದು. ಆಚಾರ್ಯತ್ರಯರು ಹಾಕಿಕೊಟ್ಟಿರುವ ಪಥಗಳು ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಉಪಯೋಗಿಸಿಕೊಂಡು ಭಗವಂತನನ್ನೇ ಗುರಿಯನ್ನಾಗಿಟ್ಟುಕೊಂಡು ಅವನನ್ನು ಪಡೆಯುವ ಏಕೈಕ ಉದ್ದೇಶದಿಂದ ಎಲ್ಲ ಮನುಜರು ಬುದ್ಧಿವಂತರು
ಪ್ರಯತ್ನವನ್ನು ಪಡಬೇಕು. ಇದೇ ಸಾರವನ್ನು ಭಗವಂತನು ಈ ಸಾಲುಗಳಲ್ಲಿ ತಿಳಿಸುತ್ತಾನೆ. ಮೊದಲ 3 ಶ್ಲೋಕಗಳಲ್ಲಿ ಬುದ್ಧಿಯೋಗದ ಮಹಿಮೆಯನ್ನು ತಿಳಿಸಿದ ಪರಮಾತ್ಮನು ಮುಂದಿನ 3 ಶ್ಲೋಕಗಳಲ್ಲಿ ಹೇಳುವ ಸಂದರ್ಭದಲ್ಲಿ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ, ಬೇರೆ ದಾರಿನೇ ಇಲ್ಲ ಅಂತ ಹೇಳ್ತಾರಪ್ಪ. ಪುಷ್ಪಿತಾಂ ವಾಚ, ಮೃದುವಾಗಿ ನಯಸ್ಸಾಗಿ ನಾಜೂಕಾಗಿ ಮಾತನಾಡಿಸಿ ಮರಳು ಮಾಡುತ್ತಾರಪ್ಪ. ನೀನು ಸ್ವರ್ಗ ಐಶ್ವರ್ಯಗಳಾದಿ ಭೋಗೈಶ್ವರ್ಯಗಳಾದಿ ಅವುಗಳಲ್ಲಿ ಆಸಕ್ತಿಯನ್ನು ವಹಿಸುವವನಾದರೆ ನೀನು ದಾರಿ ತಪ್ಪಿಬಿಡುತ್ತೀಯೇ ಎಂಬುದಾಗಿ ಕೃಷ್ಣನು ಈ ಶ್ಲೋಕಗಳಲ್ಲಿ ತಿಳಿಸುತ್ತಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಬೇರೆ ಮಾರ್ಗಗಳೇ ಇಲ್ಲ, ನಾ ಹೇಳಿರೋ ಮಾರ್ಗವೇ ಶ್ರೇಷ್ಠವಾದ ಮಾರ್ಗ, ನನ್ನ ಮಾರ್ಗವೇ ಸರಿಯಾದದ್ದು. ಈ ರೀತಿಯ ಈ ನಾನು ನನ್ನ ಎಂಬ ಭಾವಗಳು ಯಾವಾಗ ಉತ್ಪತ್ತಿಯಾಗುವುದೋ ಆ ಮಾರ್ಗದಲ್ಲಿ ಅವರನ್ನೇ ಹಿಂಬಾಲಿಸಬೇಕಾಗುತ್ತದೆ. ಇಲ್ಲಿ ಬುದ್ಧಿಯೋಗವನ್ನು ನಾವು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಪರಮಾತ್ಮ ಆತ್ಮ ಅಂತಃಕರಣ ಮತ್ತು ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಪ್ರತಿಯೊಂದು ದೇಹದಲ್ಲಿರುವಂತಹ ವಸ್ತುಗಳು ಎಲ್ಲವೂ ಸೂಕ್ಷ್ಮ ವಸ್ತುಗಳೇ. ಹಿಂದಿನ ಶಾಸ್ತ್ರ ಗ್ರಂಥಗಳಲ್ಲಿ ನಾವು ತೆಗೆದು ನೋಡಿದಾಗ ಮನಸ್ಸು ಬುದ್ಧಿಗಳಿಗೆ ಭೇದವನ್ನು ಹೇಳುವುದಿಲ್ಲ. ಬುದ್ಧಿ ಎಂಬ ಬೇಕಾದಾಗ ಮನಸ್ಸು, ಮನಸ್ಸು ಎಂಬುದಾಗ ಬುದ್ಧಿ ಪದಪ್ರಯೋಗಗಳನ್ನು ಮಾಡಿಬಿಡುತ್ತಾರೆ, ವ್ಯತ್ಯಾಸವನ್ನು ತೋರಿಸುವುದಿಲ್ಲ. ಆದಿಶಂಕರರು ಪ್ರತಿಯೊಂದು ಪದಕ್ಕೂ ತನ್ನದೇ ಆದ ನಿರ್ದೇಶವನ್ನು ಅರ್ಥವನ್ನು ಕೊಟ್ಟು ನಿಶ್ಚಯಾತ್ಮಿಕ ಬುದ್ಧಿ ಸಂಕಲ್ಪ ವಿಕಲ್ಪಯೋ ಮನಃ ಎಂಬುದಾಗಿ ಎಲ್ಲದಕ್ಕೂ ಸೂತ್ರಗಳನ್ನು ಪ್ರಕರಣ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಹೀಗೆ ಮನಸ್ಸು ಬುದ್ಧಿಗಳಲ್ಲದೆ ಅಂತಃಕರಣದಲ್ಲಿರುವಂತಹ ವಸ್ತುಗಳು ಮುಖ್ಯವಾಗಿ ಅಹಂಕಾರ. ಈ ಅಹಂಕಾರವೆಂಬುದು ಎಲ್ಲ ಕಡೆ ಹೆಚ್ಚಾಗಿ ಬರುವುದಿಲ್ಲವಾದರೂ ಅದರ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನಾವು ನಮ್ಮ ಆಧ್ಯಾತ್ಮ ಗ್ರಂಥಗಳಲ್ಲಿ ಪಡೆದುಕೊಳ್ಳಲಾಗದೇ ಇದ್ದರೂ ಅನುಭವ ವೇದ್ಯವಾದುದರಿಂದ ಅದರ ಬಗ್ಗೆ ಅಷ್ಟೊಂದು ವಿವರಣೆಯನ್ನು ಯಾರೂ ಕೊಟ್ಟಿಲ್ಲ. ಆದರೆ ಆಚಾರದಲ್ಲಿ ದೇವರು, ಧರ್ಮ, ಆಚಾರದ ವಿಷಯದಲ್ಲಿ ಈ ಅಹಂ ಎಂಬುದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಈ ದಿಶೆಯಲ್ಲಿ ನೋಡಿದಾಗ ಅಹಂ ಬ್ರಹ್ಮಾಸ್ಮಿ ಎಂದು ಶಂಕರರು ಹೇಳಿದರು. ಆದರೆ ಶ್ರೀರಾಮಾನುಜರು ಅಹಂ ಎಂಬುದನ್ನೇ ನಾಶ ಮಾಡಬೇಕಾಗಿ ಅವರ ಸಿದ್ಧಾಂತಗಳಲ್ಲಿ ಮುಖ್ಯ ಗುರಿಯನ್ನಾಗಿಸಿಕೊಂಡರು. ಭಗವಂತನು ಹೇಗೆ ಮುಖ್ಯ ಗುರಿಯೋ ಅವನ ಭಕ್ತರು ಅವನ ಸಮವಾಗಿಯೇ ತೂಗಲ್ಪಡಬೇಕಾದಂತಹ ಸಾಂಕೇತಿಕ ಜೀವಿಗಳು. ಆತ್ಮ ಜೀವಕ್ಕೆ ಇರುವ ವ್ಯತ್ಯಾಸವನ್ನು ಶ್ರೀರಾಮಾನುಜರು ಈ ರೀತಿ ನೋಡುತ್ತಾರೆ. ಸಕಲ ಜೀವಿಗಳು ಪರಮಾತ್ಮನ ಅಂಶ ಸಂಭೂತರು. ಎಲ್ಲ ಜೀವಿಗಳಲ್ಲಿಯೂ ನಾವು ಆತ್ಮವೆಂಬುದಾಗಿ ಯಾವುದನ್ನು ತಿಳಿದುಕೊಳ್ಳುತ್ತೇವೆಯೋ ಅದು ಪರಮಾತ್ಮನೇ ಹೌದು. ಆತ್ಮನಾಗಿ ಅಹಂಕಾರ ಪಡುವುದರ ಬದಲು ಪರಮಾತ್ಮನಲ್ಲಿ ಒಂದಾಗಿ ಎಲ್ಲದರಲ್ಲಿಯೂ ಪರಮಾತ್ಮನನ್ನೇ ನೋಡಬೇಕು. ಸಕಲ ದೇಹಗಳು ಪರಮಾತ್ಮನ ರೂಪವನ್ನು, ಸ್ವರೂಪವನ್ನು ಕಾಣುವುದಕ್ಕೋಸ್ಕರವಾಗಿ ಇರುವಂತಹ ಸಾಂಕೇತಿಕ
ವಸ್ತುಗಳು, ಸಕಲ ಜೀವಗಳು ಪರಮಾತ್ಮ ಸಂಬಂಧವಾದದ್ದು. ಆದುದರಿಂದ ಸಕಲ ಜೀವಗಳಲ್ಲಿಯೂ ಏಕಸಮನಾದ ಭಾವವನ್ನು ಹೊಂದಬೇಕು. ಯಾವ ವರ್ಣಾಶ್ರಮ ಧರ್ಮಗಳನ್ನು ಭಗವಂತನು ವರ್ಣಿಸಿದ್ದಾನೆಯೋ ಆ ವರ್ಣಾಶ್ರಮ ಧರ್ಮಗಳು ಧರ್ಮಪಥವೇ ಹೊರತು ಆಚಾರಕ್ಕೆ ಯಾವುದೇ ರೀತಿಯ ಅಡ್ಡಿಯನ್ನು ಮಾಡುವುದಿಲ್ಲ. ಭಾವಭಕ್ತಿಗಳ ಆಚರಣೆಯೇ ಅತ್ಯಂತ ಪ್ರಮುಖವಾದದ್ದು. ಭಗವಂತನನ್ನು ಎಷ್ಟು ನಾವು ಭಕ್ತಿಯಿಂದ ನೋಡುತ್ತೇವೆಯೋ, ಎಷ್ಟು ಗೌರವದಿಂದ ಪೂಜಿಸುತ್ತೇವೆಯೋ, ಅಷ್ಟೇ ಗೌರವ ಹಾಗೂ ಭಕ್ತಿಗಳನ್ನು ಭಗವಂತನ ಭಕ್ತರಲ್ಲಿಯೂ ಕಾಣಬೇಕು, ಭಕ್ತರಲ್ಲಿಯೂ ತೋರಬೇಕು ಎಂಬ ಭಾವ ಸಿದ್ಧಾಂತವನ್ನು ಶ್ರೀರಾಮಾನುಜರು ಮತ್ತು ಸಾಂಕೇತಿಕವಾಗಿ ಸಗುಣ ಸಾಕಾರವನ್ನು ಪುಷ್ಟೀಕರಿಸಿದರು. ಶ್ರೀರಾಮಾನುಜರು ಪರಮಾತ್ಮನನ್ನು ಎಲ್ಲ ವಿಗ್ರಹ ರೂಪದಲ್ಲಿಯೇ ನೋಡಲಾರಂಭಿಸಿದರು. ಜೀವಿಗಳೆಲ್ಲದರಲ್ಲೂ ಪರಮಾತ್ಮನೇ ಇರುವುದಾದರೂ, ನಾರಾಯಣನೇ ಇರುವುದಾದರೂ, ಪ್ರತಿಯೊಂದು ಜೀವಿಯು ತನ್ನಲ್ಲಿರುವ ಆ ಮಹಾವಿಷ್ಣುವನ್ನಾಗಲಿ ನಾರಾಯಣನನ್ನಾಗಲಿ ವೈಷ್ಣವ ತತ್ವವನ್ನಾಗಲಿ ತಿಳಿದುಕೊಳ್ಳಲಾರದೆ ಒಪ್ಪಿಕೊಳ್ಳದೇ ಇರುವುದರಿಂದ ಎಲ್ಲ ಜೀವಿಗಳಿಗೂ ಅಹಂಕಾರ ಉಂಟಾಗುತ್ತದೆ. ತನ್ನಲ್ಲಿಯೇ ನಾರಾಯಣನಿರುವನೆಂಬುದಾಗಿ ತಾವು ಭಾವಿಸಿಕೊಂಡು ಬಿಟ್ಟರೆ, ಆ ನಾರಾಯಣನಿಗೆ ಭಕ್ತಿಯನ್ನು ಮಾಡುತ್ತಿದ್ದೇವೆಂದು ತಿಳಿದುಕೊಂಡು ಬಿಟ್ಟರೆ ಅವರೇ ಸರ್ವಶ್ರೇಷ್ಠರು. ನಾರಾಯಣನ ಹೊರತಾಗಿ ಯಾವುದೂ ಅವರಿಗೆ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಈ ರೀತಿಯ ಭಕ್ತಿ ಭಾವ ಮತ್ತು ಶ್ರದ್ಧೆಗಳಿಂದ ಶ್ರೀರಾಮಾನುಜರು ಆಧ್ಯಾತ್ಮಿಕದ ಜ್ಞಾನ ಮಾರ್ಗದ ಜಟಿಲತೆಯನ್ನು ಬಿಡಿಸಿ ಹತ್ತಿಯ ಅರಳಿನಂತೆ ಅತ್ಯಂತ ಸುಲಭವಾದ ಪರಮಾತ್ಮನ ಸೌಲಭ್ಯವನ್ನು ಸಕಲ ಜೀವಿಗಳಿಗೂ ಕಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಜೀವಿಯು ತನ್ನಲ್ಲಿ ಪರಮಾತ್ಮನಿರುವೆಂಬುದಾಗಿಯೂ ಒಪ್ಪಿಕೊಳ್ಳದೆ ಹೋದರೂ, ಪ್ರತಿಯೊಂದು ದೇಹವು ಸಾಂಕೇತಿಕವಾಗಿ ಪರಮಾತ್ಮನನ್ನು ಬಿಂಬಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲೇ ಆಗದೆ ಹೋದರೂ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಂಬ ಭಗವದ್ವಾಣಿಯಂತೆ ವಿಗ್ರಹಗಳಲ್ಲಿ ಪರಮಾತ್ಮನನ್ನೇ ಆವಾಹನೆ ಮಾಡಿ ಆರೋಪಿಸಿ ಅವನ ಸಾಯುಜ್ಯವನ್ನಾಗಲಿ ಸಾಮೀಪ್ಯವನ್ನಾಗಲಿ ಸಾನ್ನಿಧ್ಯವನ್ನಾಗಲಿ ಸಾರೋಪ್ಯದಿಂದ ಪ್ರತಿಯೊಂದು ವಿಗ್ರಹಗಳನ್ನು ಸಾಂಕೇತಿಕವಾಗಿ ಪರಮಾತ್ಮನ ಅಂಶ ಸಂಭೂತನೆಂಬುದಾಗಿ ಪೂಜಿಸಬೇಕು ಎಂಬ ತತ್ವವನ್ನು ಶ್ರೀರಾಮಾನುಜರು ಪುಷ್ಟೀಕರಿಸಿದರು. ಹಾಗಾಗಿಯೇ ಹಲವಾರು ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ಅವರು ತೊಡೆದು ಹಾಕಿದರು. ಮೊಟ್ಟ ಮೊದಲನೆಯದಾಗಿ ಭಗವಂತನಲ್ಲಿ ಭಕ್ತಿ ಮಾಡುವವರು ಅಹಂಕಾರವನ್ನು ಪಡಲೇ ಕೂಡದು. ಭಗವಂತನ ಹೊರತಾಗಿ ಯಾವುದೂ ಇಲ್ಲವೇ ಇಲ್ಲ. ಆದುದರಿಂದ ಪ್ರತಿ ಜೀವಿಯೂ ತಾನು ಮಾಡುವ ಎಲ್ಲ ಕರ್ಮಗಳು ಭಗವಂತನ ಆದೇಶದಿಂದಲೇ ನಡೆಯುತ್ತಿರುವಂಥದ್ದು. ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಯಾವುದನ್ನು ಮಾಡುತ್ತಲೇ ಇಲ್ಲ. ಪರಮಾತ್ಮನು ತಿಲತೈಲವತ್, ತಿಲದೊಳಗಿರುವ ತೈಲದಂತೆ ಪ್ರತಿಯೊಂದು ದೇಹದಲ್ಲಿಯೂ ಅಡಗಿರುತ್ತಾನೆ. ಅವನ ರಸಾನುಭವವನ್ನು ಎಲ್ಲರೂ ಪಡೆದುಕೊಳ್ಳಬಹುದು.
ಅವನ ಸ್ಮರಣೆಯನ್ನು, ಪೂಜೆಯನ್ನು, ಭಜನೆಯನ್ನು, ಭಕ್ತಿಯನ್ನು ಯಾರು ಮಾಡುತ್ತಾರೆಯೋ ಅವರುಗಳಿಗೆ ಅತ್ಯಂತ ಹತ್ತಿರದಲ್ಲಿ, ನಿಕಟತೆಯಲ್ಲಿ, ಸಮೀಪದಲ್ಲಿ ಪರಮಾತ್ಮನು ಯಾವಾಗಲೂ ಇರುತ್ತಾನೆಂಬುದನ್ನು ಶ್ರೀರಾಮಾನುಜರು ಮನಗಂಡು ಭಕ್ತಿಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಾಡಿಟ್ಟರು. ಇವೆಲ್ಲವೂ ಬುದ್ಧಿ ಮತ್ತು ಬುದ್ಧಿಯ ಯೋಗದಿಂದ ಉಂಟಾಗಿರುವ ಪ್ರಕಾರಗಳೇ. ಆ ನಂತರದಲ್ಲಿ ಮಧ್ವರು ಇನ್ನೂ ಸರಳಗೊಳಿಸಿದರು. ಹೀಗೆ ನಾವು ಆಚಾರ್ಯತ್ರಯರನ್ನು, ಅವರ ಸಿದ್ಧಾಂತಗಳನ್ನು ಸಮನ್ವಯ ಮಾಡುವುದರ ಮೂಲಕವಾಗಿಯೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು. ವೈರುಧ್ಯವನ್ನು, ಸಂಕೋಚವಾದವನ್ನು ಮಾಡಲು ಹೊರಟರೆ ನಮಗಳಿಗೆ ಅತ್ಯಂತ ತುಂಬಲಾರದ ಮಹಾನಷ್ಟ. ಆ ಜ್ಞಾನವು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದೇ ಇಲ್ಲ. ಶಂಕರರ ಸಿದ್ಧಾಂತವಾಗಲಿ, ರಾಮಾನುಜರ ಸಿದ್ಧಾಂತವಾಗಲಿ, ಮಧ್ವರ ಸಿದ್ಧಾಂತವಾಗಲಿ ಒಂದಕ್ಕೊಂದು ವೈರುಧ್ಯತೆಯನ್ನು ಹೊಂದಿಲ್ಲ. ಎಲ್ಲವೂ ಏಕಸಾಮ್ಯವನ್ನು ತೋರಿಸುತ್ತದೆ. ಅದನ್ನೇ ಪರಮಾತ್ಮನು ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ಒಂದನ್ನಾಗಿ ಮಾಡಬೇಕಪ್ಪ ಈ ಬುದ್ಧಿಯನ್ನ. ಯಾಕಪ್ಪ ಅಂದರೆ ಬುದ್ಧಿಯ ಸ್ವಭಾವವೇ ಅಂಥದ್ದು. ಬಹುಶಾಖಾಹಿ ಅನಂತಾಶ್ಚ. ಅದ್ವೈತ ಸಿದ್ಧಾಂತದ ಬುದ್ಧಿ ಒಂದು, ವಿಶಿಷ್ಟಾದ್ವೈತ ಸಿದ್ಧಾಂತದ ಬುದ್ಧಿ ಒಂದು, ದ್ವೈತ ಸಿದ್ಧಾಂತದ ಮಧ್ವ ಸಿದ್ಧಾಂತ ಬುದ್ಧಿ ಒಂದು. ಹೀಗೆ ಹಲವಾರು ಪ್ರಕಾರಗಳು ವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯಾತ್ಮಿಕ ಅಂದರೆ ಆಚರಣೆಗೆ ಅನುಕೂಲವಾಗುವಂಥದ್ದು. ಯಾವ ಆಚಾರಗಳನ್ನು ಮಾಡಬೇಕೆಂಬುದಾಗಿ ಸೃಷ್ಟಿಸುತ್ತಾರೆಯೋ ಆ ಒಂದು ಬುದ್ಧಿ ವ್ಯವಸಾಯಾತ್ಮಿಕ ಬುದ್ಧಿ. ವ್ಯವಸಾಯಾತ್ಮಿಕ ಬುದ್ಧಿ ಎಂಬುದೇ ಸೃಷ್ಟಿಯ ಕೆಲಸ. ಆ ಬುದ್ಧಿಯ ಸಹಾಯದಿಂದಲೇ ಸೃಷ್ಟಿಯುಂಟಾಗುವುದು. ಆ ಸೃಷ್ಟಿ ಕಾರ್ಯದಲ್ಲಿ ಹಲವಾರು ಪ್ರಕಾರಗಳು, ಹಲವಾರು ವಿಧಗಳು, ಅನಂತವಾದ ಶಾಖೆಗಳು ಉಂಟಾಗುತ್ತದೆ. ಅಂತಹ ವ್ಯವಸಾಯಾತ್ಮಿಕ ಬುದ್ಧಿಯನ್ನ ಏಕೇಹ ಕುರುನಂದನ, ಅದನ್ನು ಒಂದು ಮಾಡಿಬೇಕಪ್ಪ. ಎಲ್ಲ ಸಿದ್ಧಾಂತಗಳನ್ನು ಸಾಮ್ಯವನ್ನಾಗಿ, ಸಮನ್ವಯವನ್ನಾಗಿ ಮಾಡಿ ಆ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಭಾವಭಕ್ತಿಗಳಿಂದ ಶ್ರದ್ಧಾಪೂರ್ವಕವಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇದೇ ಗೀತಾಸಾರ. ಶ್ರೀಕೃಷ್ಣನು ಹೇಳಿರುವಂಥದ್ದು ಈ ಸಿದ್ಧಾಂತ ಮಾತ್ರ, ಆ ಸಿದ್ಧಾಂತ ಮಾತ್ರ, ನಾನು ತಿಳಿಸಿರುವುದೇ ಸರಿಯಾದ ಸಿದ್ಧಾಂತ ಎಂಬುದಾಗಿ ಈ ನಾನು ಎಂಬುದು ಬಂದೊಡನೆಯೇ ಮೋಹರೂಪಿಯಾಗಿರುವಂತಹ, ಮಾಯಾರೂಪಿಯಾಗಿರುವಂತಹ ಶಕ್ತಿಯು ಪ್ರತಿಯೊಂದು ಜೀವಿಯಲ್ಲಿಯೂ ಜಾಗೃತವಾಗಿ ಹಾದಿಯನ್ನೇ ತಪ್ಪಿಸಿಬಿಡುತ್ತದೆ. ಈ ಮಾಯೆಯ ಶಕ್ತಿ ಎಂಬುದು ಅತ್ಯಂತ ಪ್ರಬಲವಾದದ್ದು. ಯಾವ ಜೀವಿಯನ್ನೂ ಬಿಡುವುದಿಲ್ಲ, ಯಾವ ಕಾಲಕ್ಕೂ ಅದು ಸುಮ್ಮನಿರುವುದಿಲ್ಲ. ಬುದ್ಧಿಯನ್ನು ಅಪಹರಿಸಿಬಿಡುತ್ತದೆ. ಅಪಹೃತ ಚೇತಸಾಂ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತ ಚೇತಸಾಂ. ಅಂತಹ ಬುದ್ಧಿಯನ್ನೇ ಅಪಹರಿಸಿಬಿಡುತ್ತದೆ.
ಆದುದರಿಂದಲೇ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅಂತಹ ಕವಲುಗಳು ಒಡೆದು ಹಲವು ವಿಧಗಳಿಂದ ಹೊರಗೆ ಹೋಗುವ ಈ ಬುದ್ಧಿಯನ್ನ, ಅನಂತವಾಗಿರುವ ಶಕ್ತಿಯುಳ್ಳಂತಹ ಈ ಬುದ್ಧಿಯನ್ನ ಏಕೇಹ ಕುರುನಂದನ, ಭಗವಂತನನ್ನೇ ಗುರಿಯನ್ನಾಗಿಟ್ಟುಕೊಂಡು ಪಥವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಪಥದಲ್ಲಿರುವಂತಹ ವಿಷಯಗಳನ್ನು ತ್ಯಜಿಸಿ ಪಥದಲ್ಲಿಯೇ ತಂಗುವ ವ್ಯವಸ್ಥೆಯನ್ನಾಗಲಿ ಪಥದಲ್ಲಿಯೇ ನಿಲ್ಲುವ ವ್ಯವಸ್ಥೆಯನ್ನಾಗಲಿ ಈ ಜಗತ್ತಿನಲ್ಲಿ ಮಾಡಿಕೊಟ್ಟಿದ್ದರೂ ನಾವು ಗುರಿಯೆಡೆಗೆ ಸಾಗಲೇಬೇಕು. ಅದೇ ಮಾಯಾಶಕ್ತಿ. ಪಥವೇ ನಮ್ಮನ್ನು ಮರುಳು ಮಾಡಿಬಿಡುತ್ತದೆ, ಇನ್ನು ಪಯಣವೇ ಆಗುವುದಿಲ್ಲ. ಗುರಿಯನ್ನು ಮುಟ್ಟುವುದು ಯಾವಾಗ? ಈ ರೀತಿಯ ಸೃಷ್ಟಿ ಮಾಯಾಶಕ್ತಿಯಿಂದ ನಡೆಯುತ್ತಿದೆ. ಅದನ್ನೇ ಶಂಕರರು ಅಜ್ಞಾನವೆಂಬುದಾಗಿ ಮಾಯಾ ಎಂಬುದಾಗಿ ವರ್ಣಿಸಿದ್ದಾರೆ. ಮಾಯಾವಾದವನ್ನು ಅಲ್ಲಗೆಳೆಯುವ ಪ್ರಮೇಯ ನಮಗೆ ಇಲ್ಲ. ಪ್ರಸ್ತುತ ಗುರಿ ಮುಟ್ಟುವ ಪ್ರಮೇಯವಷ್ಟೇ ನಮಗೆ ಇರುವುದು. ಅದ್ವೈತ ಸಿದ್ಧಾಂತವಾಗಲಿ, ಮಾಯಾವಾದವಾಗಲಿ, ವಿಶಿಷ್ಟಾದ್ವೈತ ಸಿದ್ಧಾಂತವಾಗಲಿ, ಭಕ್ತಿ ಭಾವಗಳ ವಾದವಾಗಲಿ, ಏಕವನ್ನಾಗಿ ಮಾಡಬೇಕು, ಸಮನ್ವಯಗೊಳಿಸಬೇಕು. ನಮ್ಮ ಬುದ್ಧಿಶಕ್ತಿಯನ್ನ ಆ ದಿಸೆಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ವರ್ಣಗಳಲ್ಲಿ ವೈಷಮ್ಯ, ಪಥಗಳಲ್ಲಿ ವಿರೋಧಾಭಾಸಗಳು ಎಲ್ಲವೂ ದಾರಿ ತಪ್ಪಿಸುವಂಥದ್ದು, ಪಯಣವನ್ನೇ ನಿಲ್ಲಿಸಿ ಬಿಡುವಂಥದ್ದು, ಗಮನವನ್ನೇ ಇದ್ದಂತೆ ಮತ್ತೆ ಗತಿಯನ್ನೂ ಕಾಣಿಸದೇ ಇರುವಂಥದ್ದು. ಆ ಕಾರಣದಿಂದ ಬುದ್ಧಿಯೋಗದಲ್ಲಿ ಪರಮಾತ್ಮನು ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಎಂದು ಹೇಳುತ್ತಿದ್ದಾನೆ. ಅಂತರಂಗದ ಪಯಣಕ್ಕೂ ಕಣ್ಮುಚ್ಚಿ ಧ್ಯಾನವನ್ನು, ಅಷ್ಟಾಂಗ ಯೋಗವನ್ನು ಮಾಡುವಂತಹ ಪ್ರಕ್ರಿಯೆಗೂ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಅದನ್ನು ಗಮನದಲ್ಲಿಟ್ಟುಕೊಳ್ಳಲೇಬೇಕು. ಹೀಗೆ ನಾವು ಆಧ್ಯಾತ್ಮ ಸಾಧನೆಯನ್ನು ಆರಂಭಿಸಿ ಗತಿಯನ್ನು, ವೇಗವನ್ನು ಜಾಸ್ತಿ ಮಾಡುತ್ತಾ ಅಡಚಣೆಗಳನ್ನು ನಿವಾರಿಸಿಕೊಳ್ಳುತ್ತಾ ಭಗವಂತನೆಡೆಗೆ ಸಾಗಬೇಕು. ಅದೇ ಪರಮೋಚ್ಚ ಗುರಿ. ಭಗವಂತನ ಸಾಮೀಪ್ಯ ದೊರಕಿದೊಡನೆಯೇ ಮುಕ್ತಿ ಎಂಬುದು ಆಟೋಮೆಟಿಕ್, ಅದಾಗಿಯೇ ಅದಾಗುತ್ತದೆ. ಆಧ್ಯಾತ್ಮ ಸಿದ್ಧಿಗಳಲ್ಲಿರುವ ಸ್ವಭಾವಜನ್ಯವಾದಂತಹ ಮುಕ್ತಿ ಎಂಬುದು ಪಡೆದುಕೊಳ್ಳುವ ವಸ್ತುವಲ್ಲ, ಅದು ಕೈಯಿಂದ ತೆಗೆದುಕೊಳ್ಳುವ ವಸ್ತುವೂ ಅಲ್ಲ, ಬುದ್ಧಿ ಮನಸ್ಸುಗಳಿಂದ ಗ್ರಾಹ್ಯವಾದ ವಸ್ತುವೂ ಅಲ್ಲ. ಅದೊಂದು ಸ್ಥಿತಿ, ಬ್ರಾಹ್ಮಿ ಸ್ಥಿತಿ ಎಂಬುದಾಗಿ ಪರಮಾತ್ಮನು 2ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ತಿಳಿಸುತ್ತಾನೆ. ಆ ಬ್ರಾಹ್ಮಿ ಸ್ಥಿತಿಗೆ ತಲುಪುವುದೇ ಮುಕ್ತಿಯನ್ನು ಪಡೆದಂತೆ. ಈ ರೀತಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಇಂದು ಇಲ್ಲಿಗೆ ನಿಲ್ಲಿಸಿರೋಣ, ನಾಳೆ ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.